ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್ ChaiPeChart ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಈ ವೀಕಿನ ಇಂಡಿಯನ್ ಮಾರ್ಕೆಟ್ ವೀಕ್ಲಿ ಇನ್ಸೈಟ್ಸ್ ಬಗ್ಗೆ ತಿಳ್ಕೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಲಾಸ್ಟ್ ವೀಕೆಲ್ಲ ಏನೆಲ್ಲ ಆಯಿತು ಅಂತ ನೋಡೋಕ್ಕೆ ಅಂತ ಹೋದರೆ, ಲಾಸ್ಟ್ ವೀಕ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ವೊಲಟೈಲ್ ಇತ್ತು. ಅದ್ರ ಜೊತೆಗೆ ಲಾಸ್ಟ್ ವೀಕಲ್ಲಿ ಎಕ್ಸ್ಟ್ರೀಮ್ ಸೆಲ್ ಆಫ್ ಆಗಿತ್ತು ಮಾರ್ಕೆಟಲ್ಲಿ, ಎಸ್ಪೆಷಲಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ. ಅದರದ್ದು ಸ್ವಲ್ಪ ರಿಕವರಿ ನೋಡ್ತಾ ಇದ್ದೀವಿ ಅಂದ್ಕೂಡಲೇ ಮತ್ತೆ ಸೆಲ್ಲಿಂಗ್ ಬಂತು. ಬಟ್ ಮೀನ್ ವೈಲ್ ಫೆಡ್ದು ಮೀಟಿಂಗ್ ಏನಿತ್ತು ಬುಧವಾರ ಈವ್ನಿಂಗು, ಅದು ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಏನು ಹಂಗೆ ಕೀ ರೇಟ್ಸ್ ಎಲ್ಲ ಅನ್ಚೇಂಜ್ ಇಟ್ಬಿಟ್ಟು ಒಂದು ಇದ್ದು ಚೇರ್ಮನ್ ಒಂದು ಇದನ್ನು ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಲಿ 2024 ದೇ ಆರ್ ಗೋಯಿಂಗ್ ಟು ಡಿಕ್ರೀಸ್ ದ ಇಂಟ್ರೆಸ್ಟ್ ರೇಟ್ ಬೈ 3 times ಅಂತ ಹೇಳಿದ್ರು. ಸೊ ದಟ್ ಹ್ಯಾಸ್ ಚಿಯರ್ಡ್ ದ ಮಾರ್ಕೆಟ್. ಆಫ್ಟರ್ ದಟ್ ಮಾರ್ಕೆಟ್ ಹ್ಯಾಸ್ ಸ್ಲೈಟ್ಲಿ ಮೂಡ್ ಅಪ್. ಮೇ ಬಿ ಆಫ್ಟರ್ ದಟ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ಲಿ ಬೈಯಿಂಗ್ ಕೂಡ ಸ್ವಲ್ಪ ಕಾಣಿಸ್ತಾ ಇದೆ, ಬಟ್ ವಾಲ್ಯೂಮ್ಸ್ ಆರ್ ವೆರಿ ಲೆಸ್ ಕಂಪೇರ್ಟಿವ್ಲಿ. ಬಟ್ ಓವರ್ ಆಲ್ ಮಾರ್ಕೆಟ್ ನಾವು ಒಂದು ವಾರಕ್ಕೆ ಅಂತ ಕಂಪೇರ್ ಮಾಡಿ ನೋಡಿದ್ರೆ, ನಿಫ್ಟಿ ಮೂಡ್ ಅಪ್ ಅರೌಂಡ್ 0.3%, ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಸೆನ್ಸೆಕ್ಸ್ ಆಲ್ಸೋ ಮೂಡ್ ಅಪ್ ಬೈ 0.3%. ಇದು ಏನು ಸೂಚನೆ? ಇಟ್ಸ್ ನಾಟ್ ಅಬೌಟ್ 0.3%, 0.1% ಈ ಥರ ಎಲ್ಲ ಏನಿಲ್ಲ. ಬಟ್ ಮಾರ್ಕೆಟ್ ಎಂಡೆಡ್ ದ ವೀಕ್ ವಿತ್ ಪಾಸಿಟಿವ್ ನೋಟ್ ಅನ್ನೋದು ಒಂದು ಮಾತ್ರ ನೋಡಬೇಕಾಗತ್ತೆ. ಮೋಸ್ಟ್ ಪ್ರಾಬಲಿ ದಿಸ್ ಮೇ ಬಿ ಕಂಟಿನ್ಯೂಡ್ ಫಾರ್ ದ ಕಮಿಂಗ್ ವೀಕ್ ಆಲ್ಸೋ. ಬಟ್ ಈ ವೀಕಲ್ಲಿ ಏನೇನು ಆಗುತ್ತೆ ಅನ್ನೋದಕ್ಕೆ ಅಂತ ನೋಡೋಕ್ಕೆ ಅಂತ ಹೋದರೆ, ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗಿರೋದು 3 ಇಂಪಾರ್ಟೆಂಟ್ ಡೇಟಾ ಇದೆ. ಏನಪ್ಪ ಅದು ಅಂತಂದರೆ, US GDP ಡೇಟಾ ಬರೋದಿದೆ ಮಾರ್ಚ್ 28, ಅಂದರೆ ಗುರುವಾರ ಬರುತ್ತೆ. ದ ಇಂಪ್ಯಾಕ್ಟ್ ವಿಲ್ ಬಿ ಆನ್ ಮೇ ಬಿ ಏಪ್ರಿಲ್ 1. ಸೊ ನೀಡ್ ಟು ಬಿ ವೆರಿ ವಾಚ್ಫುಲ್ ಫಾರ್ ದಟ್. ಬರೀ GDP ಡೇಟಾ ಕೊಡೋದಿಲ್ಲ, ಫೆಡ್ ಚೇರ್ಮನ್ ಹೇಳ್ದಂಗೆ ಯಾವಾಗ ದೇ ಆರ್ ಗೋಯಿಂಗ್ ಟು ಡಿಕ್ರೀಸ್ ದ ರೇಟ್, ಇಂಟ್ರೆಸ್ಟ್ ರೇಟ್ನ ಯಾವಾಗ ಡಿಕ್ರೀಸ್ ಮಾಡ್ತಾರೆ ಈ ವರ್ಷದಲ್ಲಿ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಕೂಡ ಬರೋದಿದೆ. ಸೊ ದಟ್ ಮೇ ಬಿ ದ ಕೀ ಟ್ರಿಗರ್ ಪಾಯಿಂಟ್ ಫಾರ್ ದ ಕಮಿಂಗ್ ವೀಕ್. ಅದೊಂದು ಇಂಪಾರ್ಟೆಂಟ್ ಡೇಟಾ ಆಯಿತು ಅಂದರೆ, ದ ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್ ಈಸ್ ಮಾರ್ಚ್ ಎಕ್ಸ್ಪೈರಿ ಆಗ್ತಾ ಇದೆ ಈ ವೀಕಲ್ಲಿ. ಬರೀ ಮಾರ್ಚ್ದಂತ ಅಲ್ಲ, ಈ ವರ್ಷದ ಲಾಸ್ಟ್ ಎಕ್ಸ್ಪೈರಿ ಇದು. ಸೊ ಅದು ಒಂದು ಇಂಪಾರ್ಟೆಂಟ್ ಡೇಟಾ ಆಗುತ್ತೆ. ಜೊತೆಗೆ ಒನ್ಸ್ ದಿಸ್ ಎಕ್ಸ್ಪೈರಿ ಈಸ್ ಓವರ್, ವಿ ಆರ್ ಡೈರೆಕ್ಟ್ಲಿ ಹೆಡಿಂಗ್ ಇನ್ ಟು ದ ಜನರಲ್ ಎಲೆಕ್ಷನ್ ನೆಕ್ಸ್ಟ್ ಮಂತಲ್ಲಿ. ಮೇ ಬಿ ದ ಫಸ್ಟ್ ಫೇಸ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ದಿ ನೆಕ್ಸ್ಟ್ ಇದರಲ್ಲಿ. ಸೊ ಇಟ್ಸ್ ವಿಲ್ ಬಿ ವೆರಿ ವೊಲಟೈಲ್ ವೀಕ್ ಇರುತ್ತೆ ಅಂತ ನಾವು ನೋಡೋಕ್ಕೆ ಅಂತ ಹೋಗ್ಬೋದು. ಜೊತೆಗೆ ರೋಲ್ ಓವರ್ ಯಾವ ಥರ ಆಗತ್ತೆ ಅನ್ನೋದು ಈ ವರ್ಷದ ಈ ಮಂತಿನ ಲಾಸ್ಟ್ ಡೇದು ತುಂಬಾ ಕೌಂಟ್ ಆಗುತ್ತೆ. ನೀಡ್ ಟು ಬಿ ವೆರಿ ವಾಚ್ಫುಲ್ ಫಾರ್ ದಟ್. ಅದ್ರ ಜೊತೆಗೆ ಇನ್ನು ನಮ್ಮಲ್ಲಿ ನೋಡೋಕ್ಕೆ ಅಂತ ಹೋದರೆ, ನಮ್ಮಲ್ಲಿ ಡೊಮೆಸ್ಟಿಕ್ ಏನಾದ್ರು ನ್ಯೂಸ್ ಇದೆಯಾ ಅಂತ ನೋಡೋಕ್ಕೆ ಅಂತ ಹೋದರೆ, ಅಪಾರ್ಟ್ ಫ್ರಮ್ ದಟ್ ಇದು ವೆರಿ ಶಾರ್ಟ್ ಆ್ಯಂಡ್ ವೀಕೆಂಡ್. ಅಂದರೆ ನೆಕ್ಸ್ಟ್ ವೀಕ್ ತುಂಬ ಶಾರ್ಟ್ ಆ್ಯಂಡ್ ವೀಕೆಂಡ್ ಇರುತ್ತೆ. ಮಂಡೇ ಮತ್ತು ಫ್ರೈಡೇ ಎರಡೂ ರಜಾ ಇದೆ. ಮಂಡೇ ಬಂದುಬಿಟ್ಟು ಹೋಲಿಗೆ ರಜಾ ಇದೆ, ಫ್ರೈಡೇ ಬಂದುಬಿಟ್ಟು ಗುಡ್ ಫ್ರೈಡೆಗೆ ರಜಾ ಇದೆ. ಸೊ ದೇರ್ ಈಸ್ ಓನ್ಲಿ 3 days ಎ ವೀಕ್. ಸೊ ಈ 3 ದಿನದಲ್ಲಿ ಒಂದು ಎಕ್ಸ್ಪೈರಿ ಡೇ ಕೂಡ ಇದೆ. ಸೊ ವಾಲಟಿಲಿಟಿ ಅಟ್ ಇಟ್ಸ್ ಬೆಸ್ಟ್ ವಿತ್ ಲೋ ವಾಲ್ಯೂಮ್ಸ್ ಅಂತ ಹೇಳ್ಬೋದು. ಜೊತೆಗೆ ಇದ್ರ ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಡೊಮೆಸ್ಟಿಕಲ್ಲಿ IIP ಡೇಟಾ ಕೂಡ ಒಂದು ರಿಲೀಸ್ ಆಗೋದಿದೆ. ಸೊ ನೀಡ್ ಟು ಬಿ ವಾಚ್ಫುಲ್ ಫಾರ್ ದೋಸ್ ಥಿಂಗ್ಸ್. ಇದಿಷ್ಟು ಆದಮೇಲೆ ಮಾರ್ಕೆಟಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಬಂದರೆ, ಮಾರ್ಕೆಟಲ್ಲಿ ಲಾಸ್ಟ್ ವೀಕ್ ನಾವು ನೋಡ್ದಂಗೆ ಮಧ್ಯದಲ್ಲಿ ಒಂದು ನಾನು ಸ್ಟೇಟ್ಮೆಂಟ್ ಅನ್ನೋದಕ್ಕಿಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನಾನು. ನಿಫ್ಟಿ ಹ್ಯಾವಿಂಗ್ ಎ ವೆರಿ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಟ್ 21,852 ಲೆವೆಲ್, 852 to 860 ಲೆವೆಲು. ಆರ್ ಮೇ ಬಿ ದಿಸ್ ಝೋನ್ ಈಸ್ ಆ್ಯಕ್ಟಿಂಗ್ ಆಸ್ ಎ ವೆರಿ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಏನಾದರೂ ಈ ವೀಕಲ್ಲಿ ಅದೇನಾದ್ರು ಬ್ರೇಕ್ ಆಯಿತು ಅಂದರೆ ದೆನ್ ದೇರ್ ವಿಲ್ ಬಿ ಸಮ್ ಮೋರ್ ಸೆಲ್ ಆಫ್ ಇನ್ ದ ಮಾರ್ಕೆಟ್. ಬಟ್ ಆ್ಯಸ್ ಆಫ್ ನೋ ಅದು ಕಾಣಿಸ್ತಾ ಇಲ್ಲ. ಬಟ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಎ ವೆರಿ ಸ್ಟ್ರಾಂಗ್ ಸಪೋರ್ಟ್ ಝೋನು. ಜೊತೆಗೆ ಲಾಸ್ಟ್ ವೀಕೆಲ್ಲ ತುಂಬ ಸೆಲ್ ಆಫ್ ಆಗಿರೋದ್ರಿಂದ ಆ ಲೆವೆಲ್ನ ಬ್ರೀಚ್ ಮಾಡೋದು ಅಟ್ ಟೈಮ್ ಬೀಯಿಂಗ್ ಇಟ್ ಈಸ್ ಎ ಲಿಟಲ್ ಬಿಟ್ ಟಫ್. ಆನ್ ದ ಅಪ್ಪರ್ ಹ್ಯಾಂಡ್ 22,320 zone is a very strong resistance zone. Any kind of breach of this level
ಇಟ್ ವಿಲ್ ಗಿವ್ ದ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್. ಅಂದರೆ ಶಾರ್ಟ್ ಕವರಿಂಗ್ ಆದರೂ ಬರ್ಬೋದು, ಮೇ ಬಿ ದ ವೊಲಟಿಲಿಟಿ ವಿಲ್ ಬಿ ಹೈಯರ್ ಎಂಡ್ ಇರ್ಬೋದು. ಇದನ್ನು ನಾವು ನೋಡೋಕ್ಕೆ ಅಂತ ಹೋಗ್ಬೋದು. ಮತ್ತು ಈ ವೀಕಿಗೆ ಬಂತು ಅಂದರೆ ನೆಕ್ಸ್ಟ್ ವೀಕ್ಗೆ ನಾವು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ ವಿ ಹ್ಯಾವ್ ಹಾರ್ಡ್ಲಿ ಒಂದು 3 ಡೇಸ್ ಇದೆ ಎಕ್ಸ್ಪೈರಿಗೆ. ಬಟ್ ನಿಫ್ಟಿ ಸ್ಪಾಟ್ಗೂ ಮತ್ತು ನಿಫ್ಟಿ ಫ್ಯೂಚರ್ ಅಂದರೆ ಮಾರ್ಚ್ ಫ್ಯೂಚರ್ಗೂ 74 ಪಾಯಿಂಟ್ಸ್ ಪ್ರೀಮಿಯಮಲ್ಲಿ ಟ್ರೇಡ್ ಆಗ್ತಾಯಿದೆ. ಇದು ಇಟ್ ಈಸ್ ಸಮ್ ಕೈಂಡ್ ಆಫ್ ಅಬ್ನಾರ್ಮ್ಯಾಲಿಟಿ ಅಂತ ಸ್ವಲ್ಪ ಕಾಣಿಸ್ತಾ ಇದೆ. ಅಬ್ನಾರ್ಮ್ಯಾಲಿಟಿ ಅನ್ನೋದಕ್ಕಿಂತ ಹೇಳ್ಬೋದು ಅಂತಂದರೆ ಇದು ಇಷ್ಟೊಂದು ಪ್ರೀಮಿಯಂ ಇರಬಾರ್ದು. ಅಂದರೆ ಬೈಯಿಂಗ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಕಾಣಿಸ್ತಾ ಇದೆ, ಬಟ್ ಶಾರ್ಟ್ ಕವರಿಂಗ್ ಥರ ಏನು ಕಾಣಿಸ್ತಾ ಇಲ್ಲ. ಬೈಯಿಂಗ್ ಇಂಟ್ರೆಸ್ಟ್ ಮಾತ್ರ ಕಾಣಿಸ್ತಾ ಇದೆ, ಬಟ್ ವಾಲ್ಯೂಮ್ ಇಲ್ಲ ಮಾರ್ಕೆಟಲ್ಲಿ. ಇದು ಮಾರ್ಚ್ದು ಪ್ರೀಮಿಯಮೇ 72 to 74 ಪಾಯಿಂಟ್ ಪ್ರೀಮಿಯಮ್ ಇದೆ ಅಂತಂದರೆ ನೆಕ್ಸ್ಟ್ ಮಂತ್ದು ಇಟ್ಸ್ ಅಟ್ 200 ಪಾಯಿಂಟ್ಸ್ ಪ್ರೀಮಿಯಮ್. 200 ಪಾಯಿಂಟ್ಸ್ ಪ್ರೀಮಿಯಮ್ ಅಂತ ಅಂದರೆ ಇಟ್ಸ್ ಪೀಪಲ್ ಆರ್ ಲಿಟಲ್ ಬಿಟ್ ಎಕ್ಸಾಜರೇಟೆಡ್ ಬೈಯಿಂಗ್ ಥರ ಕಾಣಿಸ್ತಾ ಇದೆ. ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಇನ್ ಟೈಮ್. ಏನಕ್ಕಪ್ಪ ಅಂತಂದರೆ ಇದು ಏನಾದರೂ ಅಂದರೆ ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಈವೆಂಟ್ ಬೇಸ್ಡ್ ಥಿಂಗ್ ಇದ್ದಾಗ ಮಾತ್ರ ಈ ಥರ ಎಕ್ಸ್ಟ್ರೀಮ್ ಪ್ರೀಮಿಯಮಲ್ಲಿ ಸಿಗುತ್ತೆ. ಬಟ್ ಯೂಶಲಾಗಿ ಪ್ರೀಮಿಯಮ್ ವಿಲ್ ಬಿ ಇನ್ ದ ನೆಕ್ಸ್ಟ್ ಮಂತ್ದು ಪ್ರೀಮಿಯಮ್ ಅರೌಂಡ್ 140-120 ಪಾಯಿಂಟ್ಸ್ ಇದ್ರೇ ಹೈ ವಾಲಟಿಲಿಟಿ ಇರುತ್ತೆ ಮಾರ್ಕೆಟು. ಬಟ್ ಈ ಸಲ ಅದು 200 ಪಾಯಿಂಟ್ಸ್ ಅಷ್ಟು ಪ್ರೀಮಿಯಮಲ್ಲಿದೆ. ನೀಡ್ ಟು ಬಿ ವೆರಿ ವೆರಿ ವಾಚ್ಫುಲ್. ಏನಕ್ಕಪ್ಪ ಅಂತಂದರೆ ಏನಾದರೂ ಒಂದು ಸಣ್ಣ ಇವೆಂಟು, ನೆಗೆಟಿವ್ ಇವೆಂಟ್ ಏನಾದರೂ ಟ್ರಿಗರ್ ಆಯಿತು ಅಂತಂದರೆ ಅಷ್ಟು ಪ್ರೀಮಿಯಮ್ಮು ಕಡೆಗೋಗ್ಬಿಡುತ್ತೆ ಕೆಳಗಡೆಗೆ. ಅಂದರೆ ಪೀಪಲ್ ವಿಲ್ ಸ್ಟಾರ್ಟ್ ಸೆಲ್ಲಿಂಗ್ ದೇರ್ ಪೊಸಿಷನ್ಸ್ ಆರ್ ಡಿಕ್ರೀಸಿಂಗ್ ದೇರ್ ಪೊಸಿಷನ್ಸ್, ಈ ಥರ ಶುರು ಆಗ್ಬಿಡುತ್ತೆ. ಇದ್ರ ಜೊತೆಗೆ ಏನಪ್ಪ ಇನ್ನೊಂದು ಅಬ್ಸರ್ವೇಷನ್ ಏನಾಗ್ಬೋದು ಅಂತ ಅಂದರೆ ಇಷ್ಟು ಹೈ ಪ್ರೀಮಿಯಮ್ ಇಲ್ಲಿದ್ದಾಗ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಯಾವ್ದು ಎಫ್ ಎಂಡ್ ನಲ್ಲಿ ಏನಿದಾವೆ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ವಿಲ್ ಕಮ್ ಇನ್ ಟು ಬ್ಯಾನ್ ಪೀರಿಯಡ್. ಯಾಕಪ್ಪ ಅಂತಂದರೆ ಯಾರು ಬೈ ಮಾಡಿರ್ತಾರೆ ಅವ್ರು ಸೆಲ್ ಮಾಡೋದಿಲ್ಲ, ಸೆಲ್ ಮಾಡಿರೋರು ಬೈ ಮಾಡಿರಲ್ಲ. ಸೊ ಒಂದು ಕಡೆಗೆ ಸ್ಟಕ್ ಆಗಿಬಿಡುತ್ತೆ ಪೊಸಿಷನ್ಸು. ಸೊ ನೀಡ್ ಟು ಬಿ ವೆರಿ ವೆರಿ ವಾಚ್ಫುಲ್ ಫಾರ್ ದಿಸ್ ಹೈ ಪ್ರೀಮಿಯಮ್ ಇರೋದನ್ನು ಕಡ್ಗೋ ತನಕ ನೀವು ಚಾನ್ಸ್ ತೊಗೊಳ್ಬೇಕಾಗತ್ತೆ. ನೀಡ್ ಟು ಬಿ ವೆರಿ ವಾಚ್ಫುಲ್ ವೆನ್ ಎಂಟ್ರಿಂಗ್ ದ ಪೊಸಿಷನ್ಸ್ ಐದರ್ ಸೈಡ್, ಬೋತ್ ಸೈಡ್, ಸೆಲ್ ಆದರೂ ಆಗ್ಬೋದು, ಬೈ ಆದರೂ ಆಗ್ಬೋದು. ಏನಕ್ಕೆ ಅಂತ ಅಂದರೆ ಇದು ಈವೆಂಟ್ ಬೇಸ್ ಇದ್ದಾಗ ಮಾತ್ರ ಈ ಥರ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನು ನಿಫ್ಟಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡಿದ್ದೀವಿ. ಇನ್ನು ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋಕ್ಕೆ ಅಂತ ಬಂದರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಲಾಸ್ಟ್ 2 ವೀಕ್ಸಿಂದ ಪರ್ಫಾರ್ಮೆನ್ಸೇ ಮಾಡಿಲ್ಲ. ಎಲ್ಲ ಸೆಲ್ಲಿಂಗಲ್ಲೇ ಇದೆ ಆ್ಯಕ್ಚುಲಾಗೆ. ಅದು ಈಗ ಸ್ವಲ್ಪ ಶ್ರಗ್ ಆಫ್ ಮಾಡಿಬಿಟ್ಟು ಮೈ ಕೊಡ್ಬಿಟ್ಟು ಇವಾಗ ಸ್ವಲ್ಪ ರಿಕವರಿ ಆಗೋಕ್ಕೆ ಅಂತ ಚಾನ್ಸ್ ತೊಗೊಳ್ತಾ ಇದೆ. ಬಟ್ ಇನ್ನೂ ಆ ಥರ ಬೈಯಿಂಗ್ ಥರನೂ ಕಾಣಿಸ್ತಾ ಇಲ್ಲ, ಶಾರ್ಟ್ ಕವರಿಂಗ್ ಥರನೂ ಕಾಣಿಸ್ತಾ ಇಲ್ಲ. ಮೇ ಬಿ ಬೈ ರೋಲ್ ಓವರ್ ರೀಸನಿಂದನೋ ಇಲ್ಲ ಮೇ ಬಿ ಡಿಪೆಂಡಿಂಗ್ ಆನ್ ದ ಮಾರ್ಕೆಟ್ ಮೂಮೆಂಟಿಂದನೋ ನೆಕ್ಸ್ಟ್ ವೀಕಲ್ಲಿ ಅದು ಚಾನ್ಸಸ್ ತೊಗೊಳ್ಬಹುದು ಅಪ್ಸೈಡ್ ಮೂಮೆಂಟಮ್. ಬಟ್ ನೀಡ್ ಟು ಬಿ ವೆರಿ ವಾಚ್ಫುಲ್ ಬಟ್ ವಿತ್ ಲೋ ವಾಲ್ಯೂಮ್ಸ್. ಅಗೇನ್ ಬ್ಯಾಂಕ್ಸಲ್ಲಿ ಕೂಡ ಲೋ ವಾಲ್ಯೂಮ್ಸ್ ಥರ ಕಾಣಿಸ್ತಾ ಇದೆ. ಇನ್ನು ಐ ಟಿ ಇಂಡೆಕ್ಸಿಗೆ ಬಂತು ಅಂತ ಅಂದರೆ ಇದ್ರದ್ದು ನಿಮಗೆ ಐ ಟಿ ಇಂಡೆಕ್ಸಲ್ಲಿ ಅಕ್ಸೆಂಚರ್ದು ಲಾಸ್ಟ್ ವೀಕಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ದೇ ಹ್ಯಾವ್ ಲೋವರ್ಡ್ ದರ್ ಗೈಡೆನ್ಸ್ ಫ್ರಮ್ 2% to 3% ಇದ್ದಿದ್ದು ಗೈಡೆನ್ಸು ಈಗ 1% to ಆಲ್ಮೋಸ್ಟ್ 1.5%, 2% ತನಕ ಗೈಡೆನ್ಸ್ನ ಡೌನ್ಗ್ರೇಡ್ ಮಾಡಿದ್ದಾರೆ ಅಕ್ಸೆಂಚರ್ ಅವರು. ಸೊ ಹಾಗಾಗಿ ಐ ಟಿ ಸ್ಟಾಕ್ಸಲ್ಲಿ ಕೂಡ ಅಟ್ ಪ್ರೆಸೆಂಟ್ ಲಿಟಲ್ ಬಿಟ್ ನೆಗೆಟಿವ್ ಮೂಮೆಂಟಮ್ ಕಾಣಿಸ್ತಾ ಇದೆ. ನೀಡ್ ಟು ಬಿ ಕಾಷಿಯಸ್ ಆರ್ ಮೇ ಬಿ ದೋಸ್ ಹು ಆರ್ ವೆರಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಅಂದಾಗ ದೇ ಹ್ಯಾವ್ ಎ ವೆರಿ ಗುಡ್ ಚಾನ್ಸ್ ಟು ಅಕ್ಯುಮುಲೇಟ್ ದಟ್ ಲೋಯರ್ ಲೆವೆಲ್ಸ್ ಐ ಟಿ ಸ್ಟಾಕ್ಸ್ನ. ಬ್ಯಾಂಕ್ ನಿಫ್ಟಿದು ರೆಸಿಸ್ಟೆನ್ಸು ಮತ್ತು ಸಪೋರ್ಟ್ ಝೋನಕ್ಕೆ ನೋಡೋಕ್ಕೆ ಅಂತ ಬಂದರೆ 47,800 ಬಂದುಬಿಟ್ಟು ವೆರಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಆನ್ ದ ಲೋಯರ್ ಸೈಡು 46,800 to 46,640 ಲೆವೆಲ್, 46,640 ಲೆವೆಲ್ ಈಸ್ ಎ ವೆರಿ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಬಟ್ ನೀಡ್ ಟು ವಾಚ್ಫುಲ್ ಫಾರ್ ಸಮ್ ಆಫ್ ದ ಸ್ಟಾಕ್ಸ್ ಲೈಕ್ ಐ ಸಿ ಐ ಸಿ ಐ ಬ್ಯಾಂಕ್ ಆಗ್ಬೋದು, ಎಸ್ ಬಿ ಐ ಆಗ್ಬೋದು, ಆರ್ ಆಕ್ಸಿಸ್ ಬ್ಯಾಂಕ್. ಆಕ್ಸಿಸ್ ಬ್ಯಾಂಕು ಇಂಥ ಮಾರ್ಕೆಟಲ್ಲಿ ರಿಸಿಲಿಯೆಂಟಾಗಿ ನೆಗೆಟಿವ್ ಹೋಗ್ತಾ ಇದೆ. ವೇರ್ ಅರೌಂಡ್ ಲಾಸ್ಟ್ ಮಂಡೇ ಇಟ್ ವಾಸ್ ಅರೌಂಡ್ 1116, 1100 ಲೆವೆಲಲ್ಲಿ ಇದ್ದಿದ್ದು ಈಗ 1030 ಲೆವೆಲಲ್ಲಿ ಬಂದಿದೆ, ಸಬ್ 30 ಲೆವೆಲಲ್ಲಿ. ಲುಕ್ಔಟ್ ಫಾರ್ ದೀಸ್ ಕೈಂಡ್ ಆಫ್ ಸ್ಟಾಕ್ಸ್. ಇನ್ನು ಎಲ್ಲಾದರೂ ಹೋಲ್ಡ್ ಆಗುತ್ತೆ ಅಂದರೆ ಮಾತ್ರ ಮಾರ್ಕೆಟು ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಅಷ್ಟೊಂದು ಜಾಸ್ತಿ ಚಾನ್ಸ್ ಇಲ್ಲ ಕರೆಂಟ್ ಮಾರ್ಕೆಟಲ್ಲಿ. ಬಟ್ ಶಾರ್ಟ್ ಕವರಿಂಗ್ ಕೆನಾಟ್ ಬಿ ರೂಲ್ಡ್ ಔಟ್ ಇನ್ ಬ್ಯಾಂಕ್ ನಿಫ್ಟಿ, ಬಟ್ ಹೆವಿ ಶಾರ್ಟ್ ಕವರಿಂಗ್ ಥರ
ಏನು ಕಾಣಿಸ್ತಾ ಇಲ್ಲ ಬಿಕಾಸ್ ಆಫ್ ದ ರೋಲ್ ಓವರ್ ಆ್ಯಂಡ್ ಆಲ್ಸೋ ಅಟ್ ದ ಎಕ್ಸ್ಪೈರಿ ವೀಕೆಂಡ್. ನೀಡ್ ಟು ಬಿ ವೆರಿ ಕಾಷಿಯಸ್ ಅಟ್ ದ ಬ್ಯಾಂಕ್ಸ್ ಲೆವೆಲ್ ಆಲ್ಸೋ. ಐ ಟಿ ಅವಾಯ್ಡ್ ಮಾಡ್ಬೋದು, ಆರ್ ದೋಸ್ ಆರ್ ವೆರಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ದೇ ಕ್ಯಾನ್ ಅಕ್ಯುಮುಲೇಟ್ ಅಟ್ ದ ಲೋಯರ್ ಲೆವೆಲ್ಸ್. ಇದಿಷ್ಟು ಹೇಳ್ತಾ ಮೋಸ್ಟ್ ಪ್ರಾಬಬ್ಲಿ ಅದರ್ ಸೆಕ್ಟರ್ಸಲ್ಲಿ ಅಂಥ ಚಾನ್ಸಸ್ ಜಾಸ್ತಿ ಇಲ್ಲ. ಆಟೋ ಸೆಕ್ಟರ್ಸ್ನ ನೀವು ಸ್ವಲ್ಪ ವಾಚ್ ಮಾಡ್ಬೋದು. ಮಾರುತಿ ಅಟ್ ಹೈ ಲೆವೆಲ್, ಮಾರುತಿ ಅಟ್ ಲೈಫ್ ಟೈಮ್ ಹೈ ಲೆವೆಲು 12,000 ರೀಚ್ ಆಗಿದೆ. ಬಜಾಜ್ ಆಟೋ ಆಲ್ಸೋ ಅಟ್ ಲೈಫ್ ಟೈಮ್ ಹೈ 8,800 ಲೆವೆಲ್ ರೀಚ್ ಆಗಿದೆ. ಟಿ ವಿ ಎಸ್ ಎಲೆಕ್ಟ್ರಾನಿಕ್ಸ್ ಟಿ ವಿ ಎಸ್ ಮೋಟರ್ಸ್ ಆಲ್ಸೋ ವೆರಿ ಹೈ ಲೆವೆಲ್. So maybe Tata Motors it touched lifetime high and it came back, so because of some profit booking. Maybe that will also catch up for the next week because of auto sales number ಬರ್ಬೋದು, ಅದೆಲ್ಲ ಫೆಸ್ಟಿವಲ್ ಸೀಸನ್ ಇರ್ಬೋದು, ಇದೆಲ್ಲ ಇದರಿಂದ ಮೋಸ್ಟ್ ಪ್ರಾಬಬ್ಲಿ ದೇರ್ ವಿಲ್ ಬಿ ಚಾನ್ಸಸ್ ಆಫ್ ದಟ್ ಇಟ್ ಮೇ ಬೌನ್ಸ್ ಬ್ಯಾಕ್. ಆಟೋ ಸೆಕ್ಟರ್ಸ್ ಸ್ವಲ್ಪ ಪಾಸಿಟಿವ್ ಕಾಣಿಸ್ತಾ ಇದೆ. ಇನ್ನು ಕೆಮಿಕಲ್ಸು ಮತ್ತು FMCG ಆ್ಯಸ್ ಯೂಶುವಲ್ ದೇ ಆರ್ ಸ್ಟಿಲ್ ಅಂಡರ್ ಪ್ರೆಷರ್ ಫ್ರಮ್ ಲಾಸ್ಟ್ 6 months ಆನ್ವರ್ಡ್ಸ್. ನೀಡ್ ಟು ಬಿ ಅವಾಯ್ಡಿಂಗ್ ದೋಸ್ ಸ್ಟಾಕ್ಸ್. FMCG ಮತ್ತು ಕೆಮಿಕಲ್ಸ್ನ ನಾವು ಅವಾಯ್ಡ್ನ ಮಾಡ್ಬೋದು. ಸೊ ಇದಿಷ್ಟು ಈ ವೀಕಿಗೆ ಬರುವಂಥ ಈವೆಂಟ್ಗಳು ಮತ್ತು ಸೆಕ್ಟರ್ ವೈಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಹೋಪ್ ಈ ವೀಕಿನ ಡೇಟಾ ಇನ್ಫಾರ್ಮೇಷನ್ನ ನಾನು ಸಾಕಷ್ಟು ಹಂಚ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ವೀಕಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೋಪ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.